ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್ ಡಿವೋಷನಲ್ ಟಚ್. ನಾನು ಸ್ವಾತಿ. ಇವತ್ತು ನವರಾತ್ರಿಯ 6ನೇ ದಿನ. ದೇವಿಯ ಸ್ವರೂಪ ಕಾತ್ಯಾಯಿನಿ, ಷಷ್ಠಿ ಮತ್ತು ಬಣ್ಣ ಗುಲಾಬಿ. ನವರಾತ್ರಿಯ ಮೊದಲನೆಯ ದಿನ ದೇವಿಯು ಶೈಲಪುತ್ರಿ, 2ನೆಯ ದಿನ ಬ್ರಹ್ಮಚಾರಿಣಿ, 3ನೆಯ ದಿನ ಚಂದ್ರಘಂಟ, 4ನೇ ದಿನ ಕೂಷ್ಮಾಂಡ, 5ನೆಯ ದಿನ ಸ್ಕಂದಮಾತಾ ಸ್ವರೂಪಗಳನ್ನು ತಾಳಿದ್ಲು. ಈ ಎಲ್ಲ ವಿಡಿಯೋಗಳಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿದೆ, ಚೆಕ್ ಮಾಡಿ. ಇವತ್ತು ನವರಾತ್ರಿಯ 6ನೆಯ ದಿನ ದೇವಿಯ ಸ್ವರೂಪ ಕಾತ್ಯಾಯಿನಿ. ದೇವಿಯು ಈ ಸ್ವರೂಪವನ್ನು ಹೇಗೆ ತಾಳಿದ್ಲು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅದರಿಂದ ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಒಂದಾನೊಂದು ಕಾಲದಲ್ಲಿ ಕಾತ್ಯಾಯನ ಎನ್ನುವ ಮಹಾ ಋಷಿ ಇದ್ದನು. ಆ ಋಷಿ ದೇವಿಯ ಪರಮ ಭಕ್ತನಾಗಿದ್ದನು. ಸಾಕ್ಷಾತ್ ಆ ದೇವಿಯೇ ತನ್ನ ಮನೆಯಲ್ಲಿ ಮಗಳಾಗಿ ಹುಟ್ಟಬೇಕೆಂಬುದು ಆ ಋಷಿಯ ಆಸೆ. ಮಹಿಷಿಯ ಮಗಳು ರಂಭೆ, ರಂಭೆಯ ಮಗನೇ ಮಹಿಷಾಸುರ. ಈ ಮಹಿಷಾಸುರನು ಒಮ್ಮೆ ಕೋಣನಾಗಿ ಮತ್ತೊಮ್ಮೆ ರಾಕ್ಷಸನಾಗಿ 3 ಲೋಕದಲ್ಲಿರುವ ದೇವತೆಗಳಿಗೆ ತೊಂದರೆಯನ್ನುಂಟು ಮಾಡುತ್ತಿರುತ್ತಾನೆ. ಇದರಿಂದ ಎಲ್ಲವಾನು ದೇವತೆಗಳು ಈ ಮಹಿಷಾಸುರನಿಂದ ಮುಕ್ತಿಸಿದಲು ದೇವಿಗೆ ಮೊರೆ ಹೋಗುತ್ತಾರೆ. ಆಗ ದೇವಿಯು ಎಲ್ಲ ದೇವಾನು ದೇವತೆಗಳ ಮೊರೆಗೆ ಕರಗಿ ಭೂಮಿಯ ಮೇಲೆ ಮಹಿಷಾಸುರನ ವಧೆ ಆಗಲು ನಾನು ಜನನ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಕಾತ್ಯಾಯನ ಅನ್ನೋ ಋಷಿಯ ಮಗಳಾಗಿ ಹುಟ್ಟುತ್ತಾಳೆ. ಕಾತ್ಯಾಯನ ಮಗಳಾಗಿ ಹುಟ್ಟಿದ್ದರಿಂದ ದೇವಿಯು ಕಾತ್ಯಾಯಿನಿ ಆಗುತ್ತಾಳೆ. ಅವಳು ತುಂಬ ಸುಂದರವಾಗಿದ್ದಳು. ಈ ಸೌಂದರ್ಯವನ್ನು ಕಂಡ ಮಹಿಷಾಸುರನ ಬಂಟರಾದ ಚಂಡ ಮುಂಡ ಅನ್ನುವರು ಕಾತ್ಯಾಯಿನಿಯ ಬಗ್ಗೆ ಮಹಿಷಾಸುರನ ಹತ್ತಿರ ಹೋಗಿ ಹೇಳುತ್ತಾರೆ. ಇದನ್ನು ಕೇಳಿದ ಮಹಿಷಾಸುರ ತನ್ನ ಇನ್ನೊಬ್ಬ ಬಂಟನಾದ ದುಂಡುಬಿ ಅನ್ನುವವನನ್ನು ಕಾತ್ಯಾಯಿನಿಯ ಹತ್ತಿರ ತನ್ನನ್ನು ಮದುವೆ ಮಾಡಿಕೊಳ್ಳಲು ಹೇಳಿ ಕಳಿಸುತ್ತಾನೆ. ದುಂಡುಬಿ ಕಾತ್ಯಾಯಿನಿಯ ಹತ್ತಿರ ಹೋಗಿ, ನಮ್ಮ ಮಹಿಷಾಸುರ ರಾಜನು ತುಂಬ ಬಲವುಳ್ಳವನು, 3 ಲೋಕವನ್ನು ಆಳಬಲ್ಲ ಮಹಾನ್ ವ್ಯಕ್ತಿ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಕಾತ್ಯಾಯಿನಿ ಮೂಳಿ ನಗುತ್ತಾ, ಓ ದುಂಡುಬಿ, ನಿನ್ನ ಧ್ವನಿ ಎಷ್ಟು ಚೆನ್ನಾಗಿದೆ. ನೀನು ನಿನ್ನ ರಾಜನಾದ ಮಹಿಷಾಸುರನನ್ನು ತುಂಬ ಚೆನ್ನಾಗಿ ಹೊಗಳುತ್ತೀಯ. ನಾನು ಮಹಿಷಾಸುರನನ್ನು ಮದುವೆಯಾಗಲು ನಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ನಮ್ಮಿಬ್ಬರ ನಡುವೆ ಯುದ್ಧ ನಡೆಯಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿದ ದುಂಡುಬಿ ಹೋಗಿ ಮಹಿಷಾಸುರನ ಹತ್ತಿರ ಹೇಳುತ್ತಲೇ ಮಹಿಷಾಸುರನು ಆತುರದಿಂದ ಎಲ್ಲ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ತನ್ನ ಸೈನ್ಯವನ್ನು ಕರೆದುಕೊಂಡು ಯುದ್ಧಕ್ಕೆ ಹೊರಟೇ ಬಿಟ್ಟನು. ಯುದ್ಧಕ್ಕಿಳಿಯುತ್ತಿದ್ದಂತೆಯೇ ದೇವಿಯು ರಾಕ್ಷಸರ ಅಂದರೆ ಮಹಿಷಾಸುರನ ಅರ್ಧ ಸೈನ್ಯವನ್ನು ನಾಶ ಮಾಡುತ್ತಾಳೆ. ಚಂಡ ಮುಂಡ ಮತ್ತು ರಕ್ತಬೀಜ ಅನ್ನೋ ರಾಕ್ಷಸರನ್ನು ಬಿಟ್ಟು ಅರ್ಧ ಸೈನ್ಯವನ್ನು ನಾಶ ಮಾಡಿದ ನಂತರ ಕೋಣನ ರೂಪದಲ್ಲಿ ಬದಲಾದ ಮಹಿಷಾಸುರನ ಜೊತೆ ದೇವಿಯು ಯುದ್ಧ ಮಾಡಲು ಶುರು ಮಾಡಿದಳು. ಮಹಿಷಾಸುರನನ್ನು ಪಾತಾಳಕ್ಕೆ ತನ್ನ ಪಾದದಿಂದ ಬಗ್ಗು ಬಡಿದು ಬೆನ್ನಿನ ಮೇಲೆ ತನ್ನ ಕೈಯಲ್ಲಿರುವ ತ್ರಿಶೂಲದಿಂದ ಅವನಿಗೆ ಚುಚ್ಚಿ ಮಹಿಷಾಸುರನ ವಧೆ ಮಾಡುತ್ತಾಳೆ. ಇದರಿಂದ ಎಲ್ಲ ದೇವತೆಗಳಿಗೂ ನೆಮ್ಮದಿ ಉಂಟಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ದೇವಿಯು ಕಾತ್ಯಾಯಿನಿ ಸ್ವರೂಪವನ್ನು ಹೇಗೆ ತಾಳಿದ್ಲು ಅಂತ. ನಾಳೆ ನವರಾತ್ರಿಯ 7ನೇ ದಿನ. ದೇವಿಯ ಸ್ವರೂಪ ಕಾಳರಾತ್ರಿ. ಈ ಸ್ವರೂಪದ ಬಗ್ಗೆ ನಾಳಿನ ವಿಡಿಯೋದಲ್ಲಿ ತಿಳಿಯೋಣ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.